ನಮಸ್ಕಾರ ಎಲ್ಲರಿಗೂ. ಇವಾಗ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಪಾಸ್ಪೋರ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾರ್ಮಲಿ ತುಂಬಾ ಜನರ ಹತ್ರ ಪಾಸ್ಪೋರ್ಟ್ ಇರುವುದಿಲ್ಲ, ಮತ್ತೆ ಕೆಲವರ ಹತ್ರ ಇರ್ತದೆ, ಅವರು ರಿನ್ಯೂವಲ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ವಿಡಿಯೋ ಅವರಿಗೋಸ್ಕರ, ಯಾರ ಹತ್ರ ಪಾಸ್ಪೋರ್ಟ್ ಇಲ್ಲ ಮತ್ತೆ ಯಾರಿಗೆ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಉಂಟು, ರಿನ್ಯೂವಲ್ ಮಾಡ್ಲಿಕ್ಕೆ ಉಂಟು, ಅವರಿಗೆ ಈ ವಿಡಿಯೋ ನೋಡಿ. ಪಾಸ್ಪೋರ್ಟ್ ನಾರ್ಮಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು, ನೀವು ತಗೊಳ್ಬಹುದು. ಇದರಲ್ಲಿ ಡಾಕ್ಯುಮೆಂಟ್ ನಿಮ್ಗೆ ಸಿಂಪಲ್ ಆಗಿ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್, ಲಿವಿಂಗ್ ಸರ್ಟಿಫಿಕೇಟ್. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಂದು ಆಧಾರ್ ಕಾರ್ಡು ಮತ್ತೊಂದು ನಿಮ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಇಲ್ಲಾದ್ರೆ ಲಿವಿಂಗ್ ಸರ್ಟಿಫಿಕೇಟ್. ಇದು ಇಂಪಾರ್ಟೆಂಟ್. ನಿಮ್ದೊಂದು ಏನಾದ್ರೂ ರೆಸಿಡೆನ್ಸ್ ಪ್ರೂಫ್, ಲೈಟ್ ಬಿಲ್ ಆಗ್ಲಿ ಏನಾದ್ರೂ ಇದ್ರೆ ನಿಮ್ಗೆ ಅದನ್ನ ಕ್ಯಾರಿ ಮಾಡಬೇಕು. ಇಷ್ಟು ನಿಮ್ಗೆ ಪಾಸ್ಪೋರ್ಟ್ ಆಫೀಸಲ್ಲಿ ತಗೊಂಡು ಹೋಗ್ಲಿಕ್ಕೆ. ಮತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ನಿಮ್ಗೆ ಅದರ ಬಗ್ಗೆ ಮಾಹಿತಿ ಇದ್ರೆ ನೀವು ಅದನ್ನ ತಗೊಳ್ಬಹುದು ಆನ್ಲೈನ್ ಅಲ್ಲಿ. ಇಲ್ಲಾದ್ರೆ ಯಾರಾದ್ರೂ ಏಜೆಂಟ್ ನಿಮ್ಗೆ ಮಾಡಿ ಕೊಡ್ತಾರೆ, ಅವರೊಂದು 500 ರೂಪಾಯಿ ಫೀಸ್ ತಗೊಳ್ತಾರೆ, ಮತ್ತೆ ಗವರ್ಮೆಂಟ್ ಫೀ 1500. ನಾರ್ಮಲಿ ನಿಮ್ಗೆ ಎಲ್ಲ 2000 ಒಳಗಡೆ ಆಗ್ತದೆ. ನಾರ್ಮಲಿ ನನ್ನ ಪ್ರಕಾರದಲ್ಲಿ ಎಲ್ಲರೂ ಒಂದು ಪಾಸ್ಪೋರ್ಟ್ ಮಾಡಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಜಾಸ್ತಿ ನಿಮ್ಗೆ ಏನಾದ್ರು ಇದರಲ್ಲಿ ಒಂದು 2 ಇಂಪಾರ್ಟೆಂಟ್ ನೀವು ನೋಟ್ ಮಾಡಬೇಕಂತ ವಿಷಯಗಳಿದೆ. ಏನಂತ ಹೇಳಿದ್ರೆ, ಒಂದು, ನಿಮ್ಮ 10th ಮಾರ್ಕ್ ಶೀಟ್ ಇದ್ರೆ ಅದನ್ನ ಖಂಡಿತವಾಗಿ ಅದನ್ನ ಸಬ್ಮಿಟ್ ಮಾಡಿ. ಮಾರ್ಕ್ ಶೀಟ್ ಮತ್ತೆ ಸರ್ಟಿಫಿಕೇಟ್ ಕೇಳ್ತಾರೆ ನಿಮ್ಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರೆ. ಯಾಕಂತ ಹೇಳಿದ್ರೆ ಅದು ನೀವು ಸಬ್ಮಿಟ್ ಮಾಡದಿದ್ರೆ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ECR ಬರ್ತದೆ. ಈ ECR ಏನು ಅಂತ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ತೇವೆ. ಈ ವಿಡಿಯೋದಲ್ಲಿ ನಮಗೆ ಶಾರ್ಟ್ ವಿಡಿಯೋ ಮಾಡ್ಲಿಕ್ಕೆ ಇರ್ತದೆ, ಹಾಗಾಗಿ ಇದರಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ECR ಏನಂತ ಹೇಳ್ತೇವೆ. ಯಾರ ಹತ್ರ ಇಲ್ಲ 10th ಮಾರ್ಕ್ ಶೀಟ್, ಅವರು ಯೋಚನೆ ಮಾಡ್ಬೇಕಂತ ಏನಿಲ್ಲ, ವರಿ ಮಾಡ್ಬೇಕಂತ ಏನಿಲ್ಲ. ಆದ್ರೆ ಅಲ್ಲಿ ನೀವು ಸಹ ಪಾಸ್ಪೋರ್ಟ್ ಮಾಡ್ಬೋದು. ಮತ್ತೆ ಆ ಪಾಸ್ಪೋರ್ಟ್ ಅಲ್ಲಿ ಎಲ್ಲಿ ಸಹ ಟ್ರಾವೆಲ್ ಮಾಡಬಹುದು. ಟ್ರಾವೆಲಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಅದರಲ್ಲಿ. ಮತ್ತೆ ಇನ್ನು ಉಳಿದ ವಿಷಯವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೇವೆ. ಥ್ಯಾಂಕ್ ಯು.